ಹಾಯ್ ಎಲ್ರಿಗೂ ನಮಸ್ಕಾರ. ಸುರುಚಿ ಸುವಿಚಾರಕ್ಕೆ ಸ್ವಾಗತ. ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ತುಂಬ ಸ್ಪೆಷಲ್ ಮತ್ತು ಹೆಲ್ದಿ ರೆಸಿಪಿ. ಇದಕ್ಕೆ ನಾವು ಗುರೆಳ್ಳು ಅಥವಾ ಹುಚ್ಚೆಳ್ಳು ಅಂತ ಹೇಳ್ತೀವಿ. ಇದು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ, ನೀವು ನೋಡ್ಕೋಬಹುದು. ಇವತ್ತು ಇದನ್ನು ಯೂಸ್ ಮಾಡಿ ನಾನು ಸಾಂಬಾರು ಮಾಡ್ತಾ ಇದ್ದೀನಿ. ಇದನ್ನು ಹಸಿ ಅಂತಲೂ ಹೇಳಬಹುದು, ಯಾಕಂದರೆ ನಾವಿಲ್ಲಿ ಸಾಂಬಾರನ್ನ ಕುದಿಸೋದಿಲ್ಲ. ನಾನು ಇಲ್ಲಿ ಮೊದಲಿಗೆ 150 ಗ್ರಾಮು ಗುರೆಳ್ಳು ತೊಗೊಂಡು ನೆನೆಸ್ಕೊತಾ ಇದ್ದೀನಿ. ಇದನ್ನು ನೀರು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ, ಬೇಗ ನೆನೆಯುತ್ತೆ. 2 ಅವರ್ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಈಗ ಇದರಿಂದ ನೀರನ್ನು ಸೋಸ್ಕೊಂಡು ತೆಗಿತಾ ಇದ್ದೀನಿ. ನೋಡಿ, ಇಲ್ಲಿ ಹುಚ್ಚೆಳ್ಳು ಹಾಲು ಅಂತಲೇ ಹೇಳ್ಬೋದು. ಇದನ್ನು 2ರಿಂದ 3 ಲೋಟ ತಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ, 2 ಬೆಳ್ಳುಳ್ಳಿ ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿಗಳನ್ನ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದನ್ನು 2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗುತ್ತೆ. ಈಗ ಮಿಕ್ಸಿಗೆ 4ರಿಂದ 5 ಟೇಬಲ್ ಸ್ಪೂನು ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಫ್ರೈ ಮಾಡಿರೋ ಮಸಾಲ, 2 ಟೇಬಲ್ ಸ್ಪೂನು ಸಾಂಬಾರು ಪೌಡರು ಮತ್ತು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ಈಗ ಈರುಳ್ಳಿ ಹೂವು ಅಂತ ಹೇಳ್ತೀವಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 10ರಿಂದ 15 ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡಿದ್ದೀನಿ. ಸ್ವಲ್ಪ ಸಾಸಿವೆ ಮತ್ತು 2ರಿಂದ 3 ಒಣಮೆಣಸಿನ್ಕಾಯಿ ಮತ್ತು 2 ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ. ಇದನ್ನು 2 ನಿಮಿಷ ಸಣ್ಣ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಆಮೇಲೆ ಹೆಚ್ಚಿಟ್ಟಿರೋ ಈರುಳ್ಳಿ ಕಾವು ಅಂತೇನು ಹೇಳ್ತೀವಿ, ಅದನ್ನು ಹಾಕ್ಕೋತಾ ಇದ್ದೀನಿ. ನೋಡಿ, 2 ಕಪ್ ಆಗಿದೆ ನಾನು ಕಟ್ ಮಾಡ್ಕೊಂಡಿರೋದು. ಅಷ್ಟನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಇಲ್ಲಿ 2 ನಿಮಿಷ ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಸಾಕು. ಆಮೇಲೆ ಸ್ಟವ್ನ ಆಫ್ ಮಾಡಿ 2 ನಿಮಿಷ ಬಿಟ್ಬಿಡಿ. ಈಗ ರುಬ್ಬಿಟ್ಟಿರೋ ಮಸಾಲೆನ ಮೊದಲಿಗೆ ಹಾಕ್ಕೋತಾ ಇದ್ದೀನಿ. ನೆಕ್ಸ್ಟು ಹುಚ್ಚೆಳ್ಳು ಹಾಲು ತೆಗ್ದಿದ್ವಲ್ಲ ಅಥವಾ ಹುಚ್ಚೆಳ್ಳಿಂದು ರಸ ತೆಗ್ದಿದ್ವಲ್ಲ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಮೇಲೆ 1 ಟೇಬಲ್ ಸ್ಪೂನು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕ್ಕೋಬಹುದು. ನಿಮಗೆ ಅವಶ್ಯಕತೆ ಇದೆ ಅನಿಸಿದರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ. ಈಗ ಹುಚ್ಚೆಳ್ಳು ಸಾಂಬಾರು ರೆಡಿಯಾಗಿದೆ. ಇದ್ರ ಜೊತೆಗೆ ನಾವು ಕಡಲೆಕಾಳನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು 2ರಿಂದ 3 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಮುದ್ದೆ ಜೊತೆ ತಿನ್ನೋಕ್ಕೆ ತುಂಬ ಟೇಸ್ಟಿ ಅನಿಸುತ್ತೆ. ನಿಮಗೆ ಇದು ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡಬಹುದು. ಇಲ್ಲಿ ನಾನು ಸ್ವಲ್ಪ ಹೆಚ್ಚಿಟ್ಟಿದ್ದ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಮುದ್ದೆ ಜೊತೆ ನಾನು ಸಾಂಬಾರು ಮತ್ತು ಕಡಲೆಕಾಳನ್ನ ಸರ್ವ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಈ ಸಾರು ತುಂಬ ಟೇಸ್ಟಿಯಾಗಿದೆ ಮತ್ತು ಹೆಲ್ತ್ ಬೆನಿಫಿಟ್ಸು ತುಂಬ ಚೆನ್ನಾಗಿದೆ. ನಾನು ಇದನ್ನು ಇಂಟ್ರಡಕ್ಷನಲ್ಲೇ ಮೆನ್ಷನ್ ಮಾಡಿದ್ದೀನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಜೈ ಶ್ರೀ ಕೃಷ್ಣ.